ಸ್ನೇಹಿತರೆ, ಏನಿವತ್ತು 3ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದೆ ಕೋಲಾರದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಏನು ಇವತ್ತು ಬಂದ್ಗೆ ಕಾಲು ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ. ಮತ್ತು ನಮ್ಮ ಸಂಘಟನೆ ಮತ್ತು ನಮ್ಮ CPM ಪಕ್ಷದ ವತಿಯಿಂದ ನಾವು ಅದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದೇವೆ. ಏನಿವತ್ತು ದೇಶದ ಗೃಹ ಮಂತ್ರಿಗಳು ಇಷ್ಟು ಅಂದರೆ ಬೇಜವಾಬ್ದಾರಿತನದಿಂದ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ. ಆದರೆ ನಾನು ನಿಮ್ಮ ಮುಖಾಂತರ ಹೇಳೋದೇನು ಅಂತಂದರೆ, ಅವ್ರ ಮೂಲ ಸಿದ್ಧಾಂತ ಅದು. ಅವರ ಮೂಲ ಸಿದ್ಧಾಂತವನ್ನು ಅವ್ರು ಹಿಂಗೆ ಬಿಡ್ತಾರೆ. ಅವರು ಸುಮ್ಮನೆ ಹಿಂಗೆ ಅರಿಬಿಡ್ತಾರೆ, ಹೆಂಗೆ ಬರ್ತದೆ ರಿಯಾಕ್ಷನ್ಸು, ಏನು ಬರ್ತದೆ, ಆಮೇಲೆ ಏನು ಮಾಡ್ಬೋದು ಅನ್ನೋಂಥ ಲೆಕ್ಕದಲ್ಲಿ. ಸೊ ಆ ಲೆಕ್ಕಾಚಾರದಲ್ಲಿ ಬಿಟ್ಟಿದ್ದಾರೆ. ಅವರಿಗೆ ಇವತ್ತು ಈ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಮನುಸ್ಮೃತಿ. ಆ ಮನುಸ್ಮೃತಿಯನ್ನು ಇವತ್ತು ಇಡೀ ಭಾರತ ದೇಶದ ಮೇಲೆ ಏರಲಿಕ್ಕೆ ಅವ್ರು ಮಾಡ್ತಿರುವಂಥ ತಂತ್ರಗಾರಿಕೆ. ಸೊ ಹಂಗಾಗಿ ಇವತ್ತು ನಿಮ್ಮ ಮುಖಾಂತರ ಕೂಡ ನಾನು ಹೇಳ್ತೇನೆ, ಇಡೀ ದೇಶದ ಜನಕ್ಕೆ, ಇಡೀ ರಾಜ್ಯದ ಜನಕ್ಕೆ, ನಾವು ಇವತ್ತೇನು ಬಂದ್ ಮಾಡ್ತಾಯಿದ್ವಿ, ಇನ್ನೊಂದು ಮಾಡ್ತಾಯಿದ್ವಿ, ಇದೆಲ್ಲವೂ ಮಾಡೋಂಥದ್ರಿಂದ ಇದೆಲ್ಲವೂ ಸರಿ ಹೋಗ್ಬಿಡ್ತದೆ, ಅಥವಾ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ, ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲವೂ ಸರಿ ಹೋಗ್ಬಿಡ್ತದೆ ಅಂತ ಹೇಳೋಂಥ ಇವರಂತೂ ನಾವಲ್ಲ. ಆದರೆ ಇವೆಲ್ಲದರ ಮಧ್ಯೆನೂ ಕೂಡ ಆ ಸಿದ್ಧಾಂತ ಏನಿದೆ, ಅವ್ರ ಸಿದ್ಧಾಂತ ಏನಿದೆ, ಅದನ್ನು ಇವತ್ತು ನಾವು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ, ಪರಿಗಣಿಸಬೇಕಾಗ್ತದೆ. ಇಲ್ಲ ಅಂತಂದರೆ ಮತ್ತೆ ಏನಾದರೂ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನಾವು ಒಪ್ಪಿದ್ವಿ ಅಂತಂದರೆ ಫಸ್ಟು ಅವ್ರಿಗೆ ಕೊಡಲಿ ಬೀಳೋಂಥದ್ದೇನೇ ಈ ದೇಶದ ಮಹಿಳೆಯರಿಗೆ, ಶೂದ್ರರಿಗೆ, ದಲಿತರಿಗೆ ಅನ್ನೋಂಥದ್ದನ್ನು ನಿಮ್ಮ ಮುಖಾಂತರ ಹೇಳ್ತವೆ. ಇದು ಸೈದ್ಧಾಂತಿಕವಾದಂಥ ಹೋರಾಟ ಮತ್ತು ಸೈದ್ಧಾಂತಿಕವಾದಂಥ ಬಂದ್ ಇವತ್ತು ನಾವು ಮಾಡ್ತಿರೋಂಥದ್ದು. ಈ ಹೋರಾಟ ಈ ಬಂದ್ಗೆ ಅಷ್ಟೇ ಸೀಮಿತ ಆಗದೆ ಮುಂದೆ ಕೂಡ ನಾವು ಗಂಭೀರವಾಗಿ ತೊಗೊಂಡೋಗ್ಬೇಕಾಗ್ತದೆ ಅನ್ನೋಂಥದ್ದನ್ನು ನಿಮ್ಮ ಮುಖಾಂತರ ಹೇಳ್ತಾ, ನಾಳೆ ಬಂದ್ಗೆ ನೀವೆಲ್ಲರೂ ಕೂಡ ಇಡೀ ಕೋಲಾರ ಜಿಲ್ಲೆ ಜನ ಸಪೋರ್ಟ್ ಮಾಡಬೇಕು ಮತ್ತು ಬೆಂಬಲಿಸಬೇಕು ಅಂತ ಹೇಳ್ತೀವಿ. ನೀವು ಬೆಂಬಲಿಸೋದು, ನೀವು ಸಪೋರ್ಟ್ ಮಾಡೋದು ಅಂದರೆ ಅದರ ಅರ್ಥ ಈ ದೇಶದ ಸಂವಿಧಾನವನ್ನು ಒಪ್ಪುವಂಥದ್ದು ಅಂತ ಅರ್ಥ. ಈ ದೇಶದ ಸಂವಿಧಾನವನ್ನು ಉಳಿಸೋದು ಅಂತ ಅರ್ಥ. ಅದು ಅಂಬೇಡ್ಕರ್ನ ಒಪ್ಪೋದು ಅಂತಲ್ಲ, ಅಥವಾ ಅಮಿತ್ ಶಾನ ಒಪ್ಪೋದು ಅಂತಲ್ಲ ಅನ್ನೋಂಥದ್ರನ್ನ ನಾನು ಇಡೀ ಜನಕ್ಕೆ ನಿಮ್ಮ ಮುಖಾಂತರ ಕೇಳ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಮಿತ್ ಶಾ ಅವರು ಮಾತಾಡಿರೋಂಥದ್ದು ಹೇಳಿಕೆಯ ವಿರುದ್ಧ. ಏನಿವತ್ತು ಅವರು ಅಂಬೇಡ್ಕರ್ ಬಗ್ಗೆ ತುಂಬ ನೆಗ್ಲಿಜೆನ್ಸಾಗಿ ಮಾತಾಡಿದರೆ ಅದು ಅದರ ಜೊತೆಯಲ್ಲೇನೆ ಇನ್ನೊಂದು ಇವತ್ತು ಅವರ ಮೂಲ ಸಿದ್ಧಾಂತ ಅಂದರೆ ಈ ಸಂವಿಧಾನವನ್ನು ತೆಗೆದು ಅಂಬೇಡ್ಕರ್ನ ವ್ಯಸನಿ ಅಂತಾರೆ ಅಂದರೆ ಅದರ ಅರ್ಥ. ಸೊ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಇವತ್ತು ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇವತ್ತು ಈ ದೇಶಕ್ಕೆ ಅಗತ್ಯ ಇದೆ. ಅವ್ರಿಗೆ ಇವತ್ತು ಅಡ್ಡ ಆಗ್ತಾ ಇರೋಂಥದ್ದೇನು? ಇವತ್ತು ಅವ್ರ ಮನುಸ್ಮೃತಿಯನ್ನು ಜಾರಿ ಮಾಡಲಿಕ್ಕೆ ಇವ್ರಿಗೆ ತೊಂದರೆ ಆಗ್ತಾ ಇರೋದು ಯಾವುದು? ಇವತ್ತು ಸಂವಿಧಾನ. ಸೊ ಸಂವಿಧಾನ ಅಂತಂದರೆ ಇವತ್ತು ನೇರವಾಗಿ ಸಂವಿಧಾನ ಅವ್ರು ವಿರೋಧ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅವರು ಸಂಸದರಾಗಿ, ಗೃಹ ಮಂತ್ರಿಯಾಗಿ, ಅದಕ್ಕೆ ಇವತ್ತು ಅಂಬೇಡ್ಕರ್ ಮುಖಾಂತರ ಮಾತಾಡ್ತಿದ್ದಾರೆ ಅಷ್ಟೇ. ಇದರ ಅರ್ಥ ನಾವು ಅಷ್ಟು ತಿಳುವಳಿಕೆ ಇಲ್ಲದೆ ಇರೋಂಥವ್ರು ಏನಲ್ಲ. ಹಂಗಾಗಿ ಇವತ್ತು ಅವರ ಮನುಸ್ಮೃತಿ ವಿರುದ್ಧನೇ ನಮ್ಮ ಹೋರಾಟ. ಮನುಸ್ಮೃತಿ ಬೇಕಾ, ಸಂವಿಧಾನ ಬೇಕಾ? ಇವತ್ತು ಇವೆರಡರ ಮೇಲೆ ಇವತ್ತು ಈ ದೇಶದ ಪ್ರಶ್ನೆ ಇರೋಂಥದ್ದು. ಅದರ ಅಡಿನಲ್ಲಿ ಇವತ್ತು ಅವ್ರು ಮಾತಾಡಿರೋಂಥದ್ದು. ಹಂಗಾಗಿ ನಮಗೆ ಈ ದೇಶದ ಸಂವಿಧಾನ ಬೇಕು. ಅಂಬೇಡ್ಕರ್ ಅಂತಂದರೆ ಈ ದೇಶದ ಸಂವಿಧಾನ ಅನ್ನೋಂಥದ್ದನ್ನು ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ.